ಇನ್ನು ಶಕ್ತಿಸೌಧ ವಿಧಾನಸೌಧ ಸಚಿವರ ಕಚೇರಿಯಲ್ಲಿ ದೊಡ್ಡ ಕಳ್ಳತನ ಆಗಿದೆ, ಭಾರೀ ದೊಡ್ಡ ಕಳ್ಳತನ ಆಗಿದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಅಂದಾಜು 45 ಲಕ್ಷ ರೂಪಾಯಿ ಮೌಲ್ಯದ 300 ಗ್ರಾಂ ಚಿನ್ನಾಭರಣದ ಚೀಲ, 300 ಗ್ರಾಂ ಚಿನ್ನ ಇತ್ತಂತೆ. ಆಮೇಲೆ 1.5 ಲಕ್ಷ ಹಾರ್ಡ್ ಕ್ಯಾಶ್ ಇತ್ತಂತೆ. ಆ ಕೈ ಚೀಲನ ಯಾರೋ ಕಳ್ಳತನ ಮಾಡಿದ್ದಾರೆ ಅಂತ ಒಬ್ರು ಆರೋಪ ಮಾಡ್ತಾ ಇದ್ದಾರೆ. ಅದು ಯಾವ ಭಾಗದಲ್ಲಿ? ಅಲ್ಲಿನ ಪ್ರಭಾವಿ ಸಚಿವರಾದಂಥ ಬೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಚಿನ್ನದ ಚೀಲ ಮಾಯ ಆಗಿದೆ ಅಂತ. ಏನೋ ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ನವೀನ್ ಅನ್ನುವ ವ್ಯಕ್ತಿ ಬಂದಿದ್ರಂತೆ. ಬಂದಂಥ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿ ಚೀಲ ಇತ್ತಂತೆ. ಆ ಚೀಲದಲ್ಲಿ 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇತ್ತಂತೆ. ಸಚಿವರ ಕಚೇರಿಯಲ್ಲೇ ಆ ಕೈ ಚೀಲವನ್ನು ಮರ್ತೋಗಿದ್ದಂತೆ ನವೀನನ್ನವರು. ಆಮೇಲೆ ಮಾರನೇ ದಿನ ಬಂದು ನೋಡಿದಾಗ ಕೈ ಚೀಲ ಕಾಣಿಸಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ವಿಧಾನಸೌಧದ ಪೊಲೀಸ್ ಠಾಣೆಗೆ. ಯಾಕೋ ನಂಬಲ್ಲ ಅಸಾಧ್ಯ ಅಂತ ಅನಿಸ್ತಾ ಇದೆಯಪ್ಪ. DPAR ಡಿ ಗ್ರೂಪ್ ನೌಕರರ ಚೀಲ ಹಿಡಿದು ಸಾಗೋದು CCTVಯಲ್ಲಿ ಪತ್ತೆಯಾಗ್ತಾ ಇದೆ. ಭದ್ರತೆಯನ್ನು ಕಣ್ತಪ್ಪಿಸಿ ಸಚಿವರ ಕಚೇರಿಗೆ ತಲುಪಿದ ಹೆಂಗೆ ಆ ಬಂಗಾರದ ಚೀಲ ಅನ್ನೋದು ಪ್ರಶ್ನೆ. ಮೆಟಲ್ ಡಿಟೆಕ್ಟರ್ ಇರಲಿಲ್ವಾ? ಯಾಕೆ ತಗೊಂಡೋಗಿದ್ದು ಒಳಗಡೆಗೆ? 300 ಗ್ರಾಂ ಚಿನ್ನ ಅಂತಂದ್ರೆ ಏನು ಹುಡುಗಾಟನ? ಆಮೇಲೆ ತಪಾಸಣೆ ಮಾಡ್ತಾರಲ್ವಾ, ಬ್ಯಾಗಲ್ಲಿ ಏನೇನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು. ಯಾರು ಡಿ ಗ್ರೂಪ್ ನೌಕರ ಅಂತೇಳಿ ಹಂಗೆ ಕಳಿಸ್ಬಿಡ್ತಾರಾ? ಇಲ್ಲ, ತಪಾಸಣೆ ಮಾಡೇ ಕಳಿಸ್ತಾರೆ. ಪ್ರತಿಯೊಬ್ಬರಿಗೂ ಚೆಕಿಂಗ್ ಮಾಡೇ ಕಳಿಸೋದು. ಹಾಗಾದರೆ ಅದು ಬರೀ ನೆಪಕ್ಕೆ ಮಾತ್ರನಾ ಈ ಮೆಟಲ್ ಡಿಟೆಕ್ಟರು ಮತ್ತು ತಪಾಸಣೆ ಎಲ್ಲ? ಹೆಂಗೋಯ್ತು ಕೇಳ್ತೀನಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಹತ್ರ. ವೆಂಕಟೇಶ್, ಈಗ ಸಾಮಾನ್ಯವಾಗಿ ಚಿನ್ನದ ರೇಟ್ ನೋಡಿದ್ರೆ 5 ಗ್ರಾಮ್ ಉಂಗುರ ಕಳ್ತನ ಆದ್ರೇ ಇಡೀ ದಿನ ನಿದ್ದೆ ಬರಲ್ಲ. ಅಂಥದ್ರಲ್ಲಿ 300 ಗ್ರಾಮ್ ಚಿನ್ನ, 1.5 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶು ಕಳ್ತನ ಆಗಿದೆ ಅಥವಾ ಕಾಣೆಯಾಗಿದೆ ಅಥವಾ ಬಿಟ್ಟೋಗಿದ್ದೆ ಅಂತ ಅಂದ್ಬಿಟ್ಟು ಮಾರನೇ ದಿನ ಬಂದು ನೋಡ್ತಾರೆ ಅಂತಂದರೆ ಹೆಂಗೆ ಸಾಧ್ಯ? ನಂಬಲ್ಲ ಅಸಾಧ್ಯ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಹೌದು ಶರತ್, ಈ ಒಂದು ಪ್ರಕರಣವನ್ನು ನೋಡಿದ್ರೆ ಸಾಕಷ್ಟು ಅನುಮಾನಗಳು ಕೂಡ ಮೂಡುತ್ತೆ. ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಏನು ಒಂದು ಸಚಿವರನ್ನ ಭೇಟಿ ಮಾಡೋಕ್ಕೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ 150 ಗ್ರಾಂ ಚಿನ್ನ ಸೇರಿದಂತೆ 1.5 ಲಕ್ಷ ರೂಪಾಯಿ ಕ್ಯಾಶ್ ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದಿದ್ರು. ಅಲ್ಲಿ ಬಿಟ್ಟು ಮರೆತು ಹೋಗಿರ್ತಾರೆ. ಮರುದಿನ ಬಂದು ಕಂಪ್ಲೇಂಟ್ ಕೊಟ್ಟಾಗ ಆ CCTVಗಳನ್ನು ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಆಗ ವ್ಯಕ್ತಿಯೊಬ್ಬ ಅದನ್ನು ಹಿಡಿದುಕೊಂಡು ಹೋಗ್ತಾ ಇರುವಂಥದ್ದು ಕೂಡ ಕಂಡು ಬರುತ್ತೆ. ಆಗ ಅವನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ, ಕಳೆದುಕೊಂಡಿರುವಂತಹ ಚಿನ್ನ ಮತ್ತು ಹಣ ಎಲ್ಲೋಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸಚಿವರ ಕಚೇರಿಗೆ ಹಣ ಮತ್ತು ಚಿನ್ನವನ್ನು ಯಾಕೆ ತೆಗೆದುಕೊಂಡೋದ್ರು ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಅಲ್ಲಿ ಇರುವಂತಹ ಯಾರಿಗಾದರೂ ಅಧಿಕಾರಿಗಳಿಗೆ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವ ಉದ್ದೇಶದಿಂದ ಏನಾದರೂ ತೆಗೆದುಕೊಂಡು ಕೊಟ್ಟಿದ್ರಾ? ಕೊಟ್ಟಂತ ಸಂದರ್ಭದಲ್ಲಿ ಆ ನೌಕರನಿಗೆ ಯಾವ ಒಂದು ವ್ಯಕ್ತಿಗೆ ಅಧಿಕಾರಿಗೆ ತಲುಪಿಸಬೇಕು ಅದನ್ನು ತಲುಪಿಸಿ ಅಂತ ಏನಾದರೂ ಹೇಳಿದ್ರಾ? ಆದರೆ ಆ ವ್ಯಕ್ತಿ ತೆಗೆದುಕೊಂಡೋಗಿ ಅವರಿಗೆ ಕೊಟ್ಟಿದ್ರಾ ಅಥವಾ ಇಲ್ವಾ? ಅಕಸ್ಮಾತ್ ಇವ್ರು ಯಾರಿಗೆ ಕೊಡಬೇಕಾಗಿತ್ತು ಅಂತ ಹೇಳಿ ಅವರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೊಟ್ಟಿರುವಂಥ ಹಣ ಮತ್ತು ಚಿನ್ನ ನಿಮ್ಗೇನಾದ್ರು ತಲುಪಿದೆಯಾ ಅಂತ ಕೇಳಿರ್ತಾರ. ಅವ್ರೇನಾದರೂ ಇಲ್ಲ ಅಂತ ಹೇಳಿದಾಗ ಬಂದು ನೆಕ್ಸ್ಟ್ ಡೇ ಬಂದು ಈ ರೀತಿ ಏನಾದರೂ ಕಂಪ್ಲೇಂಟ್ ಕೊಟ್ರ? ಹೀಗೆ ಸಾಕಷ್ಟು ಅನುಮಾನಗಳಿರುವಂತಹದ್ದು. ಯಾಕಂತ ಹೇಳಿದ್ರೆ ಒಳಗಡೆ ಹೋಗ್ಬೇಕಂದ್ರೆ ಯಾವೊಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಪೊಲೀಸರು ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ, ತಪಾಸಣೆಯನ್ನ ಮಾಡ್ತಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನ ತೆಗೆದುಕೊಂಡು ಹೋಗುವಂಥದ್ದು ಅಂದ್ರೆ ಏನು? ಅಕಸ್ಮಾತ್ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಮೈ ಮೇಲೆ ಬಂಗಾರದ ಒಡವೆಗಳನ್ನು ಹಾಕೊಂಡು ಒಳಗಡೆ ಹೋಗಬಹುದು. ಆದರೆ ಅದನ್ನ ಚೀಲದಲ್ಲಿ ತೆಗೆದುಕೊಂಡು ಹೋಗಿದ್ದೆ ಅಂತ ಹೇಳಿದ್ರೆ ಇಲ್ಲಿ ಅನುಮಾನ ಮೂಡುವಂತದ್ದು ಸಹಜವಾಗಿ. ಬೈರತಿ ಸುರೇಶ್ ಅವರ ಒಂದು ಕಚೇರಿಗೆ ಹೋಗಿದ್ದೆ ಅಂತ ಹೇಳ್ತಾ ಇರುವಂತಹ ವ್ಯಕ್ತಿ ಯಾರು? ಆ ವ್ಯಕ್ತಿಯ ಹಿನ್ನೆಲೆ ಏನು? ಹಾಗಾದ್ರೆ ಆತ ಹೋಗಿದ್ದು ಯಾಕೆ ಅನ್ನುವಂಥ ಹಲವು ಅನುಮಾನಗಳಿರುವಂಥದ್ದು. ಸದ್ಯ ಆ ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾದ್ರೆ ಆರೋಪಿಯನ್ನ ವಶಕ್ಕೆ ಪಡೆದಿದ್ದೀವಿ, ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರ ಹಿಂದಿನ ಕೃತ್ಯದ ಮಾಸ್ಟರ್ ಮೈಂಡ್ ಯಾರು, ಯಾಕೆ ಈ ರೀತಿಯಾಗಿ ಮಾಡ್ದ, ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಇದುವರೆಗೂ ಕೂಡ ಎಲ್ಲೋ ಮಾಹಿತಿಗಳನ್ನು ಕೂಡ ಹಂಚ್ಕೊಳ್ತಾ ಇಲ್ಲ. ಈಗ ಆರೋಪಿಯ ಬಗ್ಗೆ ಕೂಡ ಹೇಳ್ತಾ ಇಲ್ಲ. ಇನ್ನು ದೂರುದಾರ ಏನಿದ್ದಾರೆ ಈತನು ಕೂಡ ಕೈಗೆ ಸಿಗ್ತಾ ಇಲ್ಲ. ಈ ರೀತಿಯಾಗಿ ಒಂದು ಕಳೆದುಕೊಂಡಿದ್ದೀನಿ ಅಂತ ಹೇಳಿ ದೂರನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನ ಇರುವಂತಹದ್ದು. ಏನಕ್ಕೆ ತಗೊಂಡೋದ್ರು ಒಳಗಡೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಕಾಡ್ತಾ ಇರುವಂತಹದ್ದು. ಶರತ್, ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡಬೇಕಾಗುತ್ತೆ. ಮಾಡಿದಂಥ ಸಂದರ್ಭದಲ್ಲಿ ಸತ್ಯಾಂಶ ಏನು ಅನ್ನೋದು ಕೂಡ ಹೊರಗಡೆ ಬರಬೇಕು. ಅದು ಬರುತ್ತಾ ಅನ್ನೋಂಥದ್ದನ್ನೇ ಇಲ್ಲಿ ಕಾದು ನೋಡಬೇಕು. ಯಾಕಂದ್ರೆ ಸರ್ಕಾರ ಆದ ಸಚಿವರೊಬ್ಬರನ್ನ ಮೀಟ್ ಮಾಡಕ್ ಹೋಗ್ತಿರೋ ಒಬ್ಬ ಅಧಿಕಾರಿ, ಯಾರೋ ಒಬ್ಬ ವ್ಯಕ್ತಿ ಆತ ಕಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಸಹಜವಾಗಿಯೇ ಕೂಡ ಇದು ಸಚಿವರ ಮೇಲೆ ಕೂಡ ಗುಮಾನಿ ಬರುವಂತದ್ದು, ಅಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಕೂಡ ಅನುಮಾನ ಬರುವಂತದ್ದು. ಇದು ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.